ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆದ್ಮೇಲೆ ಬಿಜೆಪಿಗೆ ನಷ್ಟ, ಲಾಭ ಇಲ್ಲ, ಬಿಜೆಪಿ ವಿರುದ್ಧವೇ ಕೆಲಸ ಮಾಡಿದ್ರು ಅನ್ನೋ ದಾಟಿಯಲ್ಲಿ ಅಂತಾನೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಆದ್ ಬೀದಿಯಲ್ಲಿ ಮಾತನಾಡ್ತಿದ್ರು. ಜೊತೆಗೆ ಸಪರೇಟ್ ತಂಡ ಕಟ್ಕೊಂಡು ಸಭೆಗಳನ್ನು ಕೂಡ ಮಾಡ್ತಾ ಇದ್ರು. ಸೊ ಇದೀಗ ಕುಮಾರ್ ಬಂಗಾರಪ್ಪ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೀನು ಫೆಬ್ರವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗುತ್ತೆ, ಖಾಲಿ ಆಗುತ್ತೆ, ಆ ಸಂದರ್ಭದಲ್ಲಿ ನನಗೂ ಕೊಟ್ಟರು ಓಕೆ, ನಾನು ನಿಭಾಯಿಸೋಕೆ ರೆಡಿ ಇದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕೈ ಬಿಡಬೇಕು, ಬದಲಾಯಿಸಬೇಕು ಅನ್ನೋ ಒತ್ತಡದ ನಡುವೆ ಕುಮಾರ್ ಬಂಗಾರಪ್ಪ ಅವರ ಈ ಹೇಳಿಕೆ ಬಿಜೆಪಿಯಲ್ಲಿ ಮತ್ತಷ್ಟು ಲೆಕ್ಕಾಚಾರಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಯತ್ನಾಳ್ ಅವರ ವಿರುದ್ಧ, ರಮೇಶ್ ಜಾರಕಿಹೊಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಎಷ್ಟೇ ಸರ್ಕಸ್ಗಳನ್ನ ವಿಜೇಂದ್ರ ಅಂಡ್ ಟೀಮ್ ಮಾಡಿದ್ರು ಕೂಡ ಹೈಕಮಾಂಡ್ ಸೊಪ್ಪಾಗ್ತಾ ಇಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ ವಿಜೇಂದ್ರ ಅವರ ದೂರಿನಲ್ಲಿ ಪ್ರಾಮಾಣಿಕತೆ ಇದೆಯಾ? ಈಗ ಯತ್ನಾಳ್ ದೂರು ಕೊಡ್ತಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಬೊಮ್ಮಾಯಿ ಅವ್ರನ್ನ ಸೋಲ್ಸಕ್ ಬಂದ್ರು, ಸಿ ಟಿ ರವಿ ಅವ್ರನ್ನ ಸೋಲ್ಸಿದ್ರು, ನನ್ನನ್ನು ಸೋಲ್ಸಕ್ ಬಂದಿದ್ರು. ಈಗ ಒಂದು 20-25 ಮಂದಿನ ಸೋಲ್ಸಿದ್ದಾರೆ. ಬಿಜೆಪಿ 66 ಕುಸಿಯ ಕಾರಣನೇ ವಿಜೇಂದ್ರ ಅನ್ನೋದು ಯತ್ನಾಳ್ ಅವರ ಕಂಪ್ಲೇಂಟ್ ಮೇಲ್ಮಟ್ಟಕ್ಕೆ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಇನ್ನು ಲೋಕಸಭೆ ಬಂದಾಗ್ಲೂ ಅಷ್ಟೇ ದಾವಣಗೆರೆ ಸೋಲಿಕ್ಕೆ ಕಾರಣ ವಿಜೇಂದ್ರ, ಬೀದರ್ ಸೋಲಿಕ್ಕೆ ಕಾರಣ ವಿಜೇಂದ್ರ, ಹಾಸನ ಸೋಲಿಕ್ಕೆ ಕಾರಣ ವಿಜೇಂದ್ರ, ಹೀಗೆ ಲೋಕಸಭೆಯಲ್ಲೂ ಕೂಡ 4-5 ಸ್ಥಾನ ಸೋಲಿಕ್ಕೆ ಕಾರಣ ವಿಜೇಂದ್ರ ಅನ್ನೋ ದೂರನ್ನ ವಿರೋಧಿ ಬಣ ಯಾರು ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಕೊಡ್ತಾ ಇದ್ದಾರೆ. ಹಾಗಾಗಿ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಿರ್ತಕ್ಕಂಥ ಮಾಡ್ತಿರ್ತಕ್ಕಂಥ ಆರೋಪದಲ್ಲಿ ಸತ್ಯ ಇದೆ ಅನ್ನೋದು ಅವ್ರ ಕಡೆಯವ್ರ ವಾದ. ಮತ್ತೊಂದ್ ಕಡೆ ವಿಜೇಂದ್ರ ಅವರ ತಂಡ ಏನು ಟೀಮ್ ಆಗ್ಲೇ ನೆನೆ ಯತ್ನಾಳ್ ಹೇಳ್ತಾ ಇದ್ರು, ಒಂದ್ ಕಡೆ ಡಿನ್ನರ್ ಕರೀತಾರೆ, ಮತ್ತೊಂದ್ ಕಡೆ ನನ್ನ ವಿರುದ್ಧ ಸಭೆ ಮಾಡಿಸ್ತಾರೆ, ಮಾತಾಡಿಸ್ತಾರೆ, ಇವೆಲ್ಲ ಆಗಲ್ಲ ಅನ್ನೋ ದಾಟಿ ಹೇಳಿಕೆ ಯತ್ನಾಳ್ ಕೊಡ್ತಾರೆ. ಬಟ್ ಯತ್ನಾಳ್ ಮೊದ್ಲಿಗಿಂತ ಪರವಾಗಿಲ್ಲ, ಸಾಫ್ಟ್ ಆಗಿದ್ದಾರೆ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡದ ಹೊರತು ಬಿಜೆಪಿ ಒಳಗಿನ ಈ ಭಿನ್ನಮತ ಸರಿ ಹೋಗಲ್ಲ ಅಂತ. ಹಾಗಾದ್ರೆ ಯತ್ನಾಳ್ ವಿಜೇಂದ್ರ ಬದಲಾದ್ರೆ ಯತ್ನಾಳ್ ಅಧ್ಯಕ್ಷ ಆಗ್ತಾರ? ನೆವರ್ ಎವರ್. ಆಗ ಇವ್ರು ಶುರು ಮಾಡ್ತಾರೆ, ವಿಜೇಂದ್ರ ಟೀಮ್ ಶುರು ಮಾಡ್ತಾರೆ. ವಿಜೇಂದ್ರ ಅವರ ಬದಲಾವಣೆಯಾಗಿ ಆ ಜಾಗಕ್ಕೆ ಕುಮಾರ್ ಬಂಗಾರಪ್ಪ ಅವರು, ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ಆದ್ರೆ ಅದಾದ್ಮೇಲೆ ವಿಜೇಂದ್ರ ಟೀಮ್ ಅವ್ರಿಗೆ ಸಹಜವಾಗಿ ಅದೇ ಕತೆ ಶುರು ಮಾಡ್ತಾರೆ. ಹಾಗಾಗಿ ಬದಲಾವಣೆಗಳ ಬಗ್ಗೆ ಯಾವುದೇ ರೀತಿಯ ಸೂಚನೆಗಳಿಲ್ಲ. ಈ ಹಿಂದೆ RSS ಬಿಜೆಪಿ ಜೊತೆಗಿನ ಸಮನ್ವಯ ಸಭೆ ನಡೆದಾಗ್ಲೂ ಕೂಡ ವಿಜೇಂದ್ರ ಬದಲಾವಣೆನ ತಳ್ಳಿ ಹಾಕಿದ್ರು. ಆದ್ರೆ ವಿಜೇಂದ್ರ ವಿರುದ್ಧ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ದೂರುಗಳು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದಾಗ ವಿಜೇಂದ್ರ ಅವರು ವಿಶ್ವಾಸಕ್ಕೆ ತಗೋತಿಲ್ಲ. ಜೊತೆಲೆ ಬರೀ ಬಿಜೆಪಿ ಕಟ್ಟಿ ಅಂದ್ರೆ ವಿಜೇಂದ್ರ ಟೀಮ್ ಕಟ್ಕೋತಾ ಇದ್ದಾರೆ ಅನ್ನೋ ಆರೋಪಗಳು ಹೈಕಮಾಂಡ್ಗೆ ವಿಜೇಂದ್ರ ವಿರುದ್ಧದ ದೂರಿನಲ್ಲಿ ಒಂದ್ ಸ್ವಲ್ಪ ಸತ್ಯತೆ ಇದೆ ಅನ್ನಿಸಿರೋ ಕಾರಣಕ್ಕೆ ಅವ್ರ ಮೇಲೆ ಆಕ್ಷನ್ ತಗೋತಿಲ್ಲ ಅಂತ ಇವ್ರು ಹೇಳೋದು. ವಿಜೇಂದ್ರ ಮೇಲೆ ಏನ್ ಆರೋಪ ಮಾಡ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಯತ್ನಾಳ್, ಆ ಆರೋಪ ಸುಳ್ಳಲ್ಲ, ಸ್ವಲ್ಪ ಮಟ್ಟಿಗೆ ಸತ್ಯ ಇದೆ ಅನ್ನೋ ಕಾರಣಕ್ಕೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ವಿರುದ್ಧ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ವಿಜೇಂದ್ರ ಟೀಮ್ ಆಕ್ಷನ್ ತಗೋತಿಲ್ಲ. ಸೊ ಈ ಕಾರಣಕ್ಕೆ ವಿಜೇಂದ್ರ ಬದಲಾದ ಪಕ್ಷದಲ್ಲಿ ಅದು ಯತ್ನಾಳ್ ಟೀಮ್ ಇಂದು ಯಾರೋ ರಾಜ್ಯಾಧ್ಯಕ್ಷ ಆಗೋದಿಲ್ಲ, ಹಾಗೆ ವಿಜೇಂದ್ರ ಟೀಮ್ ಇಂದು ರಾಜ್ಯಾಧ್ಯಕ್ಷ ಆಗಲ್ಲ. ತಟಸ್ಥ ಅಭ್ಯರ್ಥಿ, ತಟಸ್ಥ ವ್ಯಕ್ತಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ಬೋದು ಅನ್ನೋ ಚರ್ಚೆ ಇದೆ. ಒಟ್ಟಾರೆಯಾಗಿ ಬಿಜೆಪಿ ಮನೆಯೊಂದು 3 ಬಾಗ್ಲು, ಒಂದು ವಿಜೇಂದ್ರ ಟೀಮ್, ಮತ್ತೊಂದು ಎಗನೆಸ್ಟ್ ಟೀಮ್ ಯತ್ನಾಳ್ ಟೀಮ್, ಮತ್ತೊಂದು ತಟಸ್ಥವಾದಂತ ಟೀಮ್, 3 ಟೀಮ್ ಇದೆ. ಮತ್ತೊಂದು ಟೀಮ್ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ 4ನೇ ಟೀಮ್. ಅದು ಅವರು ಬಿಜೆಪಿ ಸಿಂಬಲ್ ಮೇಲೆ ಗೆದ್ರು, ಕಾಂಗ್ರೆಸ್ ನಾಯಕರು MLA ರೀತಿ ಅವ್ರು ಓಡಾಡ್ಕೊಂಡು ನಿಂತವ್ರು ಆರಾಮಾಗಿ. ಸೊ ಹಾಗಾಗಿ ಬಿಜೆಪಿ ಮನೆಯೊಂದು 4 ಬಾಗ್ಲು, ಒಂದು ವಿಜೇಂದ್ರ ಬಾಗ್ಲು, ಒಂದು ಯತ್ನಾಳ್ ಬಾಗ್ಲು, ಒಂದು ತಟಸ್ಥ ಬಾಗಿಲು, ಮತ್ತೊಂದು ಬಿಜೆಪಿ ಬಿಟ್ಟು ಹೋಗೋಕೆ ರೆಡಿ ಆಗಿರೋರು ಬಾಗ್ಲು. ಸೊ ಹೀಗಾಗಿ ಬಿಜೆಪಿ ಸಾರಥ್ಯ ಬದಲಾಗಬೇಕು ಅನ್ನೋದು ಯತ್ನಾಳ್ ಟೀಮ್ನ ಒಲವು ನಿಲುವು. ಸೈಲೆಂಟ್ ಆಗಿರೋರ್ದು ಕೂಡ ಅಷ್ಟೇ, ಬದಲಾಗ್ಲಿ. ಬಿಜೆಪಿಯ ಈ ಬೀದಿ ಜಗಳ ನಿಲ್ಲಬೇಕು ಅಂತಂದ್ರೆ ವಿಜೇಂದ್ರ ಬದಲಾಗಬೇಕು ಅನ್ನೋದು ಇನ್ನೊಂದು ತಟಸ್ಥವಾಗಿ ಗುಂಪಿರೋ ವಾದ ಕೂಡ ಅದೇ ಆಗಿದೆ. ಸೊ ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ವೀಕ್ಷಕರು, ನಿಮ್ಮ ಪ್ರಕಾರ ನೀವ್ಯಾರು ಬಿಜೆಪಿ ಅಭಿಮಾನಿಗಳಾಗಿದ್ರೆ ಇಲ್ಲ ಅಥವಾ ರಾಜಕೀಯ ಒಲವು ನಿಲುವು ಹೊಂದಿದ್ರು, ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಗೋದೇ ಆದ್ರೆ ಇನ್ಯಾರು ರಾಜ್ಯಾಧ್ಯಕ್ಷರಾಗಬೇಕಾಗತ್ತೆ? ಯತ್ನಾಳ್ ಅವರಾದ್ರೂ ಕೂಡ ಮತ್ತೆ ಸಮಸ್ಯೆ ಆಗುತ್ತೆ. ಇವ್ರನ್ನ ಹೊರತುಪಡಿಸಿದ್ರೆ ಯಾರಾಗಬೇಕು? ಸಿ ಟಿ ರವಿ ಅವರ, ಸುನಿಲ್ ಕುಮಾರ್, ಈಗ ಯಾರ ಬೇರೆ ಬೇರೆ ಹೆಸರು ಏನಾರ ಇದೆಯಾ? ಏನ್ ಕತೆ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್.